ಅಮ್ಮ ಎದ್ದಳಮ್ಮ, ಅಮ್ಮ ಬಾರಮ್ಮ, ಅಮ್ಮ ಅಮ್ಮ ಬಾರಮ್ಮ, ಅಮ್ಮ ನೋಡಮ್ಮ ಅಪ್ಪಾಜಿ, ನಾನು ನೀನು ಬಿಟ್ರಿ ಇನ್ಯಾರದೀವಪ್ಪ, ಬಾರಪ್ಪಾಜಿ ಬಾರಮ್ಮ. ಫೋನ್ ಮಾಡಿದೆ ಹಾಸ್ಟೆಲಿಂದ, ನನಗೆ ಎಣ್ಣೆ ಬಿಡಲಿಲ್ಲ ಹಾಸ್ಟೆಲಿಂದ ಮನೆಗೆ. ಅವರು ಬಿಡಲ್ಲ ಅಂತ ಹೇಳಿದರು. ನಮ್ಮಮ್ಮ ರಾತ್ರಿ ನಾನು ಫೋನ್ ಮಾಡಿದ್ದೆ, ಅದಕ್ಕೆ ಅವರೆಲ್ಲ ಹೇಳಿದರು ಭಾರಿ ಇದು ಕೆಲಸ ಐತೆ ನನಗೆ, ಭಾರಿ ಟೆನ್ಷನ್ನು, ಅದೇನೇನೋ FRS ಅವೇನೇನೋ ಅಂಗನವಾಡಿದು ಮಾಡೋದು ಬರ್ತಿ ಕೊಟ್ಟಾರೆ, ಮನೆ ಹೋಗ್ಬೇಕು ಚುನಾವಣೆದು ಎಲ್ಲ ಹೇಳಿದರು ನನಗೆ. ನೀವು ಬಂದಿದ್ರೆ ಮಾಡಿಕೊಡ್ತಿದ್ದೆ ಕಣಪ್ಪ ಅಂತೆಲ್ಲ ಹೇಳಿದರು ಅವರು. ನನಗೆ ಎಷ್ಟೋ ಸರಿ ಮನೆ ಬಂದಾಗೆಲ್ಲ ಅಮ್ಮಗೆ ಬೈತಿದ್ರು ಅವರು. ಎ ಇದ್ದರು ರಾಜೇಶ್ ಬಾಬು ಅಂತ, ಅವರು ಸ್ವಲ್ಪ ರಫ್ ಆ್ಯಂಡ್ ಟಫಾಗೆ ಮಾತಾಡ್ತಿದ್ರು. ಫೋನ್ ಮಾಡಿದಾಗ ಅವ್ರು ನಾನೇ ಮಾತಾಡ್ತಿದ್ದೆ, ಅಮ್ಮಗೆ ಟೆನ್ಷನ್ ಸ್ವಲ್ಪ. ಆಮೇಲೆ ಅವರು ಬೇಗ ಅರ್ಥ ಮಾಡ್ಕೊತಿರಲಿಲ್ಲ, ಅದೇನೇ ಮಾಡಿದರು. ಅದಕ್ಕೆ ನನಗೆ ಹೋಗ್ತಿದ್ರು ಅವರು, ನಾನು ಮಾಡ್ತಿದ್ದೆ. ಅವ್ನು ರಾಜೇಶ್ ಬಾಬು ಅಂತ VA ಸರ್ ಇದ್ದರು, ಅವರು ಭಾರಿ ರಫ್ ಆ್ಯಂಡ್ ಟಫಾಗೆ ಮಾತಾಡ್ತಿದ್ರು. ನೀನು ನೋಟಿಸ್ ಬರ್ತದೆ ಕಣಮ್ಮ, ಹಂಗೆ ಹಿಂಗೆ ಏನೇನೋ ಜಾಸ್ತಿ ಒಂಥರ ರಾಂಗ್ ಮಾತಾಡ್ತಿದ್ರು ಅವರು. ಸ್ವಲ್ಪ ಇವತ್ತು ನನಗೆ ಗೊತ್ತಿಲ್ಲ, ನಾನು ಹಾಸ್ಟೆಲಲ್ಲಿ ಇದ್ದರೆ ಮಧ್ಯಾಹ್ನ ಹಿಂಗೆ ಆದ್ಮೇಲೆ ಬಂದಿರೋದು, ಅದು ನನಗೆ ಗೊತ್ತಿಲ್ಲ. ನನಗೇನು ಕೊಟ್ಟಿಲ್ಲ ಅಂತ ಡ್ಯೂಟಿ ಟೈಮಲ್ಲಿ ಎಲ್ಲೋ ಯಾವುದೋ ಬೇರೆ ಕೋಡಿ ಹೊಸೂರು ಅಂತ ಅಲ್ಲಿ ಹೋಗಿದ್ರು, ಅಲ್ಲಿ ಡ್ಯೂಟಿ ಟೈಮಿಗೆ ಹಿಂಗಾಗಿತ್ತೆ ಅಂತ ಹೇಳಿದ್ರು ಅಂತ ಅಷ್ಟೇ ಗೊತ್ತಿಲ್ಲ. ಅಯ್ಯ ಅಮ್ಮ ನನ್ನ ಜೊತೆ ಲಾಸ್ಟ್ ಮಾತಾಡಿದ್ದು ಅಷ್ಟೇ ಸರ್. ನಿನ್ನೆ ರಾತ್ರಿ ನನಗೆ ಮಾತಾಡಿದರು ಸರ್, ಹಂಗೆ ಜೀವನ್ ಅಂತ ಸರ್. ಅಮ್ಮ ಎದ್ದಳಮ್ಮ, ಅಮ್ಮ ಬಾರಮ್ಮ, ಅಮ್ಮ ಅಮ್ಮ ಬಾರಮ್ಮ, ಅಮ್ಮ ನೋಡಮ್ಮ ಅಪ್ಪಾಜಿ, ನಾನು ನೀನು ಬಿಟ್ರಿ ಇನ್ಯಾರದೀವಪ್ಪ, ಬಾರಪ್ಪಾಜಿ ಬಾರಮ್ಮ. ಫೋನ್ ಮಾಡಿದೆ ಹಾಸ್ಟೆಲಿಂದ, ನನಗೆ ಎಣ್ಣೆ ಬಿಡಲಿಲ್ಲ ಹಾಸ್ಟೆಲಿಂದ ಮನೆಗೆ. ಅವರು ಬಿಡಲ್ಲ ಅಂತ ಹೇಳಿದರು. ನಮ್ಮಮ್ಮ ರಾತ್ರಿ ನಾನು ಫೋನ್ ಮಾಡಿದ್ದೆ, ಅದಕ್ಕೆ ಅವರೆಲ್ಲ ಹೇಳಿದರು ಭಾರಿ ಇದು ಕೆಲಸ ಐತೆ ನನಗೆ, ಭಾರಿ ಟೆನ್ಷನ್ನು, ಅದೇನೇನೋ FRS ಅವೇನೇನೋ ಅಂಗನವಾಡಿದು ಮಾಡೋದು ಬರ್ತಿ ಕೊಟ್ಟಾರೆ, ಮನೆ ಹೋಗ್ಬೇಕು ಚುನಾವಣೆದು ಎಲ್ಲ ಹೇಳಿದರು ನನಗೆ. ನೀವು ಬಂದಿದ್ರೆ ಮಾಡಿಕೊಡ್ತಿದ್ದೆ ಕಣಪ್ಪ ಅಂತೆಲ್ಲ ಹೇಳಿದರು ಅವರು. ನನಗೆ ಎಷ್ಟೋ ಸರಿ ಮನೆ ಬಂದಾಗೆಲ್ಲ ಅಮ್ಮಗೆ ಬೈತಿದ್ರು ಅವರು. ಎ ಇದ್ದರು ರಾಜೇಶ್ ಬಾಬು ಅಂತ, ಅವರು ಸ್ವಲ್ಪ ರಫ್ ಆ್ಯಂಡ್ ಟಫಾಗೆ ಮಾತಾಡ್ತಿದ್ರು. ಫೋನ್ ಮಾಡಿದಾಗ ಅವ್ರು ನಾನೇ ಮಾತಾಡ್ತಿದ್ದೆ, ಅಮ್ಮಗೆ ಟೆನ್ಷನ್ ಸ್ವಲ್ಪ. ಆಮೇಲೆ ಅವರು ಬೇಗ ಅರ್ಥ ಮಾಡ್ಕೊತಿರಲಿಲ್ಲ, ಅದೇನೇ ಮಾಡಿದರು. ಅದಕ್ಕೆ ನನಗೆ ಹೋಗ್ತಿದ್ರು ಅವರು, ನಾನು ಮಾಡ್ತಿದ್ದೆ. ಅವ್ನು ರಾಜೇಶ್ ಬಾಬು ಅಂತ VA ಸರ್ ಇದ್ದರು, ಅವರು ಭಾರಿ ರಫ್ ಆ್ಯಂಡ್ ಟಫಾಗೆ ಮಾತಾಡ್ತಿದ್ರು. ನೀನು ನೋಟಿಸ್ ಬರ್ತದೆ ಕಣಮ್ಮ, ಹಂಗೆ ಹಿಂಗೆ ಏನೇನೋ ಜಾಸ್ತಿ ಒಂಥರ ರಾಂಗ್ ಮಾತಾಡ್ತಿದ್ರು ಅವರು. ಸ್ವಲ್ಪ ಇವತ್ತು ನನಗೆ ಗೊತ್ತಿಲ್ಲ, ನಾನು ಹಾಸ್ಟೆಲಲ್ಲಿ ಇದ್ದರೆ ಮಧ್ಯಾಹ್ನ ಹಿಂಗೆ ಆದ್ಮೇಲೆ ಬಂದಿರೋದು, ಅದು ನನಗೆ ಗೊತ್ತಿಲ್ಲ. ನನಗೇನು ಕೊಟ್ಟಿಲ್ಲ ಅಂತ ಡ್ಯೂಟಿ ಟೈಮಲ್ಲಿ ಎಲ್ಲೋ ಯಾವುದೋ ಬೇರೆ ಕೋಡಿ ಹೊಸೂರು ಅಂತ ಅಲ್ಲಿ ಹೋಗಿದ್ರು, ಅಲ್ಲಿ ಡ್ಯೂಟಿ ಟೈಮಿಗೆ ಹಿಂಗಾಗಿತ್ತೆ ಅಂತ ಹೇಳಿದ್ರು ಅಂತ ಅಷ್ಟೇ ಗೊತ್ತಿಲ್ಲ. ಅಯ್ಯ ಅಮ್ಮ ನನ್ನ ಜೊತೆ ಲಾಸ್ಟ್ ಮಾತಾಡಿದ್ದು ಅಷ್ಟೇ ಸರ್. ನಿನ್ನೆ ರಾತ್ರಿ ನನಗೆ ಮಾತಾಡಿದರು ಸರ್, ಹಂಗೆ ಜೀವನ್ ಅಂತ ಸರ್.